ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ವಾಸುದೇವ ದೇವಾವತಾರಾದಿ ಕಥನವೆಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ಮಹಾಮುನಿಯೇ, ನಾರದನನ್ನು ಕುರಿತು ಹೇಳುತ್ತಿರುವುದು, ನೀನು ನನಗೆ ಸತತವೂ ಏಕಾಂತ ಭಕ್ತನಾಗಿರುವುದರಿಂದಲೂ ದಂಭರಹಿತನಾಗಿರುವುದರಿಂದಲೂ ನನ್ನ ಇಚ್ಛೆಯಿಂದಲೇ ಈಗ ನಿನಗೆ ನನ್ನ ಸಂದರ್ಶನವು ಲಭಿಸಿರುವುದು. ಎಲೈ ಸುವ್ರತನೆ, ಅಹಿಂಸೆ, ಬ್ರಹ್ಮಚರ್ಯಗಳು, ಸ್ವಧರ್ಮ, ಉಪಶಮ ಅಂದರೆ ಶಾಂತಿ, ವೈರಾಗ್ಯ, ಆತ್ಮಜ್ಞಾನ, ಸತ್ಸಂಗ, ಅಷ್ಟಾಂಗಯೋಗ, ಸರ್ವ ಪ್ರಕಾರವಾದ ಇಂದ್ರಿಯ ನಿಗ್ರಹ, ಮುನಿಗೆ ಅರ್ಹವಾದ ಅನ್ನ ಸಂಪಾದನ ವೃತ್ತಿ, ತಪಸ್ಸು, ಸರ್ವ ವ್ಯಸನಗಳು ಇಲ್ಲದಿರುವುದು, ನನ್ನ ಮಹಾತ್ಮೆಯನ್ನು ಅರಿತಿರುವ ತಿಳುವಳಿಕೆಯಿಂದ ಉದಿಸಿದ ಏಕಾಂತ ಭಕ್ತಿ ಮೊದಲಾದವೆಲ್ಲವೂ ನಿನ್ನಲ್ಲಿ ಸದಾ ನೆಲೆಸಿವೆ. ಆದುದರಿಂದ ನೀನು ಇಲ್ಲಿ ನನ್ನನ್ನು ನೋಡುತ್ತಿದ್ದೀಯೆ. ಅಯ್ಯ ಬ್ರಾಹ್ಮಣನೇ, ಈ ರೀತಿಯ ಲಕ್ಷಣಗಳಿಂದೊಡಗೂಡಿದ ಇತರ ಮಾನವರು ಏಕಾಂತ ಭಕ್ತಿ ಪ್ರಿಯನಾಗಿರುವ ನನ್ನನ್ನು ಹೀಗೆಯೇ ಕಾಣುತ್ತಾರೆ. ನಾರದ, ನಾನು ಈ ಅಕ್ಷರಧಾಮದಲ್ಲಿ ಅಂದರೆ ನಾಶರಹಿತವಾದ ಈ ಸ್ಥಾನದಲ್ಲಿ ರಾಧಾ ಲಕ್ಷ್ಮಿ ಸಮೇತನಾಗಿ ಆಶ್ರಿತರಿಂದೊಡಗೂಡಿದವನಾಗಿ ವಾಸ ಮಾಡುತ್ತಿರುತ್ತೇನೆ. ನಾನು ವಾಸುದೇವ ಸ್ವರೂಪನು, ಸರ್ವ ಕರ್ಮಗಳಿಗೂ ಫಲವನ್ನು ಕೊಡತಕ್ಕವನು, ಸರ್ವ ದೇಹಿಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ, ಸ್ವತಂತ್ರನಾಗಿದ್ದೇನೆ. ನಾನು ವೈಕುಂಠವೆಂಬ ಮಹಾಧಾಮದಲ್ಲಿ ಲಕ್ಷ್ಮೀ ಸಮೇತನಾಗಿ ಚತುರ್ಭುಜಗಳನ್ನು ತಳೆದು ನಂದ, ಗರುಡ ಮೊದಲಾದ ಪಾರ್ಷದರಿಂದೊಡಗೂಡಿ ವಾಸ ಮಾಡುತ್ತೇನೆ. ನಾನು ಭೂಮಿಯಲ್ಲಿ ತೇಜೋಮಯ ಧಾಮವೆನಿಸಿದ ದಿವ್ಯವಾದ ಶ್ವೇತದ್ವೀಪದಲ್ಲಿ ಸದಾ ನೆಲೆಸಿ ಶ್ವೇತ ಮುಕ್ತರಿಗೆ ಪಂಚಕಾಲಗಳಲ್ಲಿಯೂ ನನ್ನ ದರ್ಶನವನ್ನು ದಯಪಾಲಿಸುತ್ತೇನೆ. ನಾನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಎಂಬ ರೂಪಗಳಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುತ್ತಿರುವೆನು. ಸೃಷ್ಟಿಯ ಮೊದಲಲ್ಲಿ ನನ್ನ ನಾಭಿಕಮಲದಿಂದ ಬ್ರಹ್ಮನು ನಿನ್ನಿಂದಲೇ ಸೃಜಿಸಲಾದನು. ನಾರದ, ಅಂದರೆ ವಿಷ್ಣುವು ಹೇಳುತ್ತಿರುವುದು, ಸೃಷ್ಟಿಯ ಮೊದಲಲ್ಲಿ ನನ್ನ ನಾಭಿಕಮಲದಿಂದ ಬ್ರಹ್ಮನು ನನ್ನಿಂದಲೇ ಸೃಜಿಸಲಾದನು. ನಾರದ, ತಪಸ್ಸಿನಿಂದಲೂ ಯಜ್ಞಗಳಿಂದಲೂ ಅವನು ನನ್ನನ್ನು ಆರಾಧಿಸಿದನು. ಆ ಬಳಿಕ ನಾನು ಅವನಿಗೆ ಪ್ರಸನ್ನನಾಗಿ ಬೇಕಾದ ವರಗಳೆಲ್ಲವನ್ನೂ ಕೊಟ್ಟು ಹೀಗೆ ಹೇಳಿದೆನು, ಅಯ್ಯ ಬ್ರಹ್ಮನೇ, ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ತಕ್ಕ ಸಾಮರ್ಥ್ಯವನ್ನು ಪಡೆದಿರುತ್ತೀಯೆ. ನನ್ನ ವರಬಲದಿಂದ ಅವರೆಲ್ಲರೂ ನಿನ್ನ ಆಜ್ಞೆಗೆ ಅಧೀನರಾಗಿರುತ್ತಾರೆ. ಸನಾತನಗಳಾದ ವೇದಗಳು ಕೂಡ ನಿನ್ನ ಬುದ್ಧಿಯಲ್ಲಿ ಸ್ಫುರಿಸುತ್ತವೆ. ನನ್ನ ಸ್ವರೂಪ ಜ್ಞಾನವು ಯಥಾವತ್ತಾಗಿಯೇ ನಿನಗೆ ಉಂಟಾಗುತ್ತದೆ. ನೀನು ಮಾಡಿದ ಕಟ್ಟುಪಾಡಿನ ಮರ್ಯಾದೆಯನ್ನು ಯಾವೊಬ್ಬನು, ನಾನು ಮಾಡಿರುವಂತಹ ಕಟ್ಟುಪಾಡಿನ ಮರ್ಯಾದೆಯನ್ನು ಯಾವೊಬ್ಬನೂ ಮೀರುವುದಿಲ್ಲ. ವರಗಳನ್ನು ಪಡೆಯ ಬಯಸುವ ಸುರಾಸುರ ಗಣಗಳಿಗೂ ಮಹಾತ್ಮರಾದ ಮುನಿಗಳಿಗೂ ನೀನೇ ವರವನ್ನು ಕೊಡುವವನಾಗುತ್ತೀಯೆ. ಎಲೈ ವಿಧಿಯೇ, ಅಸಾಧ್ಯವಾದ ಯಾವುದಾದರೂ ಒಂದು ಕಾರ್ಯದಲ್ಲಿ ಭ್ರಾಂತಿಗೊಂಡಾಗ ನೀನು ನನ್ನನ್ನು ಸ್ಮರಿಸಿದ ಮಾತ್ರಕ್ಕೆ ನಾನು ಉದಿಸಿ ಬಂದು ಆ ಕಾರ್ಯವನ್ನು ಆಗಗೊಳಿಸುತ್ತೇನೆ. ನೀನು ವಿಶ್ವವನ್ನು ಸೃಷ್ಟಿ ಮಾಡುತ್ತಿರುವಲ್ಲಿ ಮಹಾಸಾಗರದಲ್ಲಿ ಮುಳುಗಿ ನಷ್ಟವಾಗುವ ಪೃಥ್ವಿಯನ್ನು ನಾನು ವರಾಹ ರೂಪವನ್ನು ಧರಿಸಿ ಬಲಗರ್ವಿತನಾದ ಹಿರಣ್ಯಾಕ್ಷನೆಂಬ ದೈತ್ಯನನ್ನು ಕೊಂದು ಮತ್ತೆ ಅದರ ಮೂಲ ಸ್ಥಾನಕ್ಕೆ ತಂದಿಡುವೆನು. ನಿನಗೆ ಹಗಲು ಮುಗಿದು ರಾತ್ರಿಯಾಗಲು ನಾನು ಮತ್ಸ್ಯನಾಗಿ ಔಷಧಿ ಸಮೇತವಾದ ಭೂಮಿಯನ್ನು, ಮನು ಮೊದಲಾದವರನ್ನು ಹಡಗಿನ ಹಾಗೆ ರಾತ್ರಿಯೆಲ್ಲ ಧರಿಸಿಕೊಂಡಿರುತ್ತೇನೆ. ಕಶ್ಯಪ ಪುತ್ರರು ಅಂದರೆ ದೇವದಾನವರು ಸುಧೆಗಾಗಿ ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯುವಲ್ಲಿ ಕಡೆಗೋಲಾದ ಮಂದರಕ್ಕೆ ಆಶ್ರಯವಿಲ್ಲದಿರಲು ನಾನು ಕೂರ್ಮ ರೂಪವನ್ನು ತಾಳಿ ಆ ಮಂದರವನ್ನು ಬೆನ್ನ ಮೇಲೆ ಹೊತ್ತುಕೊಳ್ಳುವೆನು. ಎಲೈ ವಿಧಿಯೇ, ಬ್ರಹ್ಮನನ್ನು ಕುರಿತು ಹೇಳುತ್ತಿರುವುದು, ದೇವ ಕಾರ್ಯಕ್ಕಾಗಿ ನರಸಿಂಹ ಶರೀರವನ್ನು ಧರಿಸಿ ಯಜ್ಞನಾಶಕನಾದ ಹಿರಣ್ಯಕಶಿಪುವೆಂಬ ದೈತ್ಯನನ್ನು ಕೊಲ್ಲುವೆನು. ವಿರೋಚನನಿಗೆ ಬಲಿ ಎಂಬ ಬಲಿಷ್ಠನಾದ ಮಹಾಸುರನು ಪುತ್ರನಾಗುವನು. ಅವನು ಶಕ್ರನನ್ನು ಸ್ವರಾಜ್ಯದಿಂದ ಅಂದರೆ ಇಂದ್ರನ ರಾಜ್ಯದಿಂದ ಚ್ಯುತಿಗೊಳಿಸುವನು. ಅವನು 3 ಲೋಕದ ರಾಜ್ಯವನ್ನು ಅಪಹರಿಸಿರಲು ಶಚೀಪತಿಯಾದ ಇಂದ್ರನು ವಿಮುಖನಾಗುತ್ತಾನೆ. ಆಗ ನಾನು ಅದಿತಿಯಲ್ಲಿ ಕಶ್ಯಪನಿಂದ ವಾಮನನೆಂಬ ಹೆಸರಿನಿಂದ 11ನೆಯ ಮಗನಾಗಿ ಹುಟ್ಟುವೆನು. ಎಲೈ ವಿಧಿಯೇ, ಬಳಿಕ ದೇವೇಂದ್ರನಿಗೆ ಸ್ವರ್ಗರಾಜ್ಯವನ್ನು ಮರಳಿ ಕೊಡಿಸುವೆನು. ದೇವತೆಗಳನ್ನು ಅವರವರ ಸ್ಥಾನಗಳಲ್ಲಿ ಸ್ಥಾಪಿಸುವೆನು. ಬಲಿಯನ್ನು ಕೂಡ ಪಾತಾಳವಾಸಿಯನ್ನಾಗಿಸುವೆನು.
ಆ ಬಳಿಕ ಕರ್ದಮನಿಂದ ದೇವಹೂತಿಯಲ್ಲಿ ಕಪಿಲನೆಂಬ ಹೆಸರಿನಿಂದ ಜನಿಸಿ ವೈರಾಗ್ಯವನ್ನು ತಾಳಿ ಕಾಲವಶದಿಂದ ನಷ್ಟವಾಗಿ ಹೋದ ಸಾಂಖ್ಯಶಾಸ್ತ್ರವನ್ನು ಪ್ರವರ್ತನಗೊಳಿಸುವೆನು. ಎಲೈ ವಿಧಿಯೇ, ಅನಸೂಯೆಯಲ್ಲಿ ಅತ್ರಿಗೆ ದತ್ತನೆಂಬ ಪುತ್ರನಾಗಿ ಹುಟ್ಟಿ ಅನ್ವೀಕ್ಷಕಿ ವಿದ್ಯೆಯನ್ನು ಪ್ರಹ್ಲಾದನಿಗೂ ಯದುವಿಗೂ ಉಪದೇಶ ಮಾಡುವೆನು. ಮೇರುದೇವಿಯಲ್ಲಿ ನಾಭಿಗೆ ವೃಷಭನೆಂಬ ಮಗನಾಗಿ ಹುಟ್ಟಿ ಭೂಲೋಕದಲ್ಲಿ ಸನಾತನವಾದ ಪರಮಹಂಸ ಧರ್ಮವನ್ನು ಪ್ರವರ್ತನಗೊಳಿಸುವೆನು. ತ್ರೇತಾಯುಗದಲ್ಲಿ ಭೃಗು ಕುಲದಲ್ಲಿ ಪರಶುರಾಮನಾಗಿ ಜನಿಸುವೆನು. ಆಗ ದುರ್ಮಾರ್ಗದಲ್ಲಿ ನಡೆಯುವ ಕ್ಷತ್ರಿಯ ಕುಲವನ್ನು ನಿರ್ಮೂಲ ಮಾಡುವೆನು. ತ್ರೇತಾ ದ್ವಾಪರಗಳ ಸಂಧಿಕಾಲವು ಉಂಟಾಗುತ್ತಿರಲಾಗಿ ಕೌಸಲ್ಯೆಯಲ್ಲಿ ದಶರಥನಿಂದ ಶ್ರೀರಾಮನಾಗಿ ಜನಿಸುವೆನು. ಲಕ್ಷ್ಮಿಯು ಕೂಡ ಸೀತೆ ಎಂಬ ಹೆಸರುಳ್ಳವಳಾಗಿ ಜನಕನ ಮಗಳಾಗುವಳು. ಈಶ್ವರನ ಮಹಾಧನುಸ್ಸನ್ನು ಮುರಿದು ನಾನು ಅವಳನ್ನು ಮದುವೆಯಾಗುವೆನು. ಬಳಿಕ ದೇವತೆಗಳಿಗೂ ಋಷಿಗಳಿಗೂ ದ್ರೋಹ ಮಾಡುವವನು ಸೀತಾಪಹಾರಿಯೂ ಆದ ರಾವಣನೆಂಬ ಘೋರ ರಾಕ್ಷಸ ರಾಜನನ್ನು ತಮ್ಮನೊಡನೆ ಆತನ ತಮ್ಮನಾದ ಕುಂಭಕರ್ಣನ ಸಮೇತವಾಗಿ ಯುದ್ಧದಲ್ಲಿ ಸಂಹರಿಸುವೆನು. ಆ ನನ್ನ ಚರಿತ್ರೆಗಳನ್ನು ವಾಲ್ಮೀಕಿ ಮೊದಲಾದ ಮಹರ್ಷಿಗಳು ಬಹುವಿಧವಾಗಿ ಗಾನ ಮಾಡುವರು. ಆ ಚರಿತ್ರೆಯನ್ನು ಕೇಳುವುದರಿಂದ ಪಾಪ ಕ್ಷಯವಾಗುವುಂಟಾಗುವುದು. ದ್ವಾಪರ ಮತ್ತು ಕಲಿಯುಗದ ಸಂಧಿ ಸಮಯದಲ್ಲಿ ಆ ಸಂಧಿಕಾಲವು ಮುಗಿದು ಬರುತ್ತಿರುವಾಗ ಭೂಭಾರಕಾರಿಗಳಾದ ಅಸುರರನ್ನು ನಾಶಪಡಿಸುವುದಕ್ಕೂ ಧರ್ಮವನ್ನು ಮತ್ತು ಧಾರ್ಮಿಕರನ್ನು ಕಾಪಾಡುವುದಕ್ಕೂ ಮಧುರಾ ಪಟ್ಟಣದಲ್ಲಿ ವಸುದೇವನಿಂದ ದೇವಕಿಯಲ್ಲಿ ಶ್ರೀಕೃಷ್ಣ ರೂಪದಿಂದ ಜನಿಸುವೆನು. ದೇವಕಿಯಲ್ಲಿ ಹುಟ್ಟುವ ನಾನು ವಾಸುದೇವನೆಂದು ಶ್ರೀಕೃಷ್ಣನೆಂದು ಪ್ರಸಿದ್ಧನಾಗುವೆನು. ಹಾಗೆಯೇ ಸಂಕರ್ಷಣನು ಬಲಭದ್ರನಾಗಿಯೂ ಪ್ರದ್ಯುಮ್ನನು ಅನಿರುದ್ಧನೂ ಸಹ ಆ ಯದುವಿನ ಕುಲದಲ್ಲಿಯೇ ಜನಿಸುವರು. ವೃಷಭಾನುವೆಂಬ ಗೋಪನಿಗೆ ಮಗಳಾಗಿ ರಾಧೆಯು ಜನಿಸುವಳು. ನಾನು ವೃಂದಾವನದಲ್ಲಿ ಅವಳೊಡಗೂಡಿ ವಿಹರಿಸುವೆನು. ಲಕ್ಷ್ಮಿಯು ರುಕ್ಮಿಣಿ ಎಂಬ ಹೆಸರಿನಿಂದ ಭೀಷ್ಮರಾಜನ ಮಗಳಾಗುವಳು. ರಾಜನ್ಯರನ್ನು ಯುದ್ಧದಲ್ಲಿ ಸೋಲಿಸಿ ಅವಳನ್ನು ನಾನು ವಿವಾಹ ಮಾಡಿಕೊಳ್ಳುವೆನು. ಧರ್ಮದ್ರೋಹಿಗಳಾದ ಅಸುರರನ್ನು ಆ ಅಸುರರಿಂದ ಆವಿಷ್ಟರಾದ ರಾಜರುಗಳನ್ನು ಸಂಹರಿಸಿ ಧರ್ಮ ಸಂಸ್ಥಾಪನೆ ಮಾಡುತ್ತಾ ಭೂಮಿಯನ್ನು ಹಗುರಗೊಳಿಸುವೆನು. ಯಾವನ ಮನಸ್ಸು ಯಾವ ಭಾವದಿಂದಲಾದರೂ ನನ್ನಲ್ಲಿ ಸಂಯೋಜಿಸಲ್ಪಟ್ಟುದಾದರೆ ಅವನವನನ್ನು ಅದೇ ಭಾವದಿಂದಲೇ ಶ್ರೇಷ್ಠವಾದ ಬ್ರಹ್ಮಗತಿಯನ್ನೈದಿಸುವೆನು. ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿ ಯದುಕುಲಕ್ಕೆ ಕ್ಷಯವನ್ನುಂಟು ಮಾಡಿ ಸಮಸ್ತ ದೇವತೆಗಳು ನೋಡುತ್ತಿರಲಾಗಿ ಭೂಮಿಯಿಂದ ಅಂತರ್ಧಾನ ಹೊಂದುವೆನು. ಎಲೈ ಬ್ರಹ್ಮನೇ, ಕೃಷ್ಣನಾದ ನನ್ನ ಪರಾಕ್ರಮಗಳನ್ನು ಕೃಷ್ಣ ದ್ವೈಪಾಯನನೇ ಮೊದಲಾದ ಮುನಿಗಳು ಗಾನ ಮಾಡುವರು. ಅವು ಕೇಳಿದ ಕ್ಷಣವೇ ಪಾಪಗಳನ್ನು ಪರಿಹರಿಸುವಂತಹವು. ಇದಾದ ಬಳಿಕ ನಾನು ಪರಾಶರ ಮುನಿಸುತನಾದ ಕೃಷ್ಣದ್ವೈಪಾಯನನಾಗಿ ಮರದ ಕೊಂಬೆಗಳನ್ನು ಬೇರ್ಪಡಿಸುವಂತೆ ವೇದಗಳನ್ನು ಶಾಖೆಗಳ ಮೂಲಕ ವಿಭಾಗ ಮಾಡುವೆನು. ಆ ತರುವಾಯ ನಾನು ಬುದ್ಧನಾಗಿ ಅವತರಿಸಿ ವಿಧಿಯನ್ನು ಆಶ್ರಯಿಸಿ 3 ಲೋಕಗಳನ್ನು ವಿಶೇಷವಾಗಿ ಪೀಡಿಸುವವರಾದ ಅಸುರರನ್ನು ಮೋಸದಿಂದ ಮೋಹಗೊಳಿಸುವೆನು. ಅರ್ಜುನನಿಂದೊಡಗೂಡಿದ ಕೃಷ್ಣರೂಪಿಯಾದ ನನ್ನಿಂದ ಯುದ್ಧಗಳಲ್ಲಿ ಯಾರು ಹತರಾದರೋ ಆ ಅಸುರರು ಭೂಮಿಯಲ್ಲಿ ಅಧರ್ಮವನ್ನು ಮತ್ತೆ ಯಾವಾಗ ಪ್ರಚುರಗೊಳಿಸುವರೋ ಆಗ ಕೋಶಲ ದೇಶದಲ್ಲಿ ಧರ್ಮದೇವನೆಂಬ ಭಕ್ತನಿಗೆ ಮಗನಾಗಿ ಸಾಮಗ ಬ್ರಾಹ್ಮಣನಾದ ನಾರಾಯಣ ಮುನಿಯಾಗಿ ಜನಿಸುವೆನು. ಎಲೈ ಅಜನೇ, ಮುನಿಶಾಪದಿಂದ ಮನುಷ್ಯತ್ವವನ್ನು ಪಡೆದ ಋಷಿಗಳನ್ನು ಉದ್ಧವನನ್ನು ಅಸುರರಿಂದ ರಕ್ಷಿಸುವೆನು. ಸದ್ಧರ್ಮವನ್ನು ಸ್ಥಾಪಿಸುವೆನು. ಭೂಮಿಯಲ್ಲಿ ಕಲಿಯುಗದ ಕೊನೆಯಲ್ಲಿ ನಾನು ಕಲ್ಕಿಯಾಗಿ ದಿವ್ಯವಾದ ಕುದುರೆಯನ್ನೇರಿ ಸಂಚರಿಸುತ್ತಾ ಮಹಾಪಾಪಿಗಳಾಗಿ ಮ್ಲೇಚ್ಛಮಯರಾಗಿರುವ ಜನರನ್ನು ಸಂಹರಿಸುವೆನು. ವೇದೋಕ್ತವಾದ ಧರ್ಮವು ಅಸುರರಿಂದ ಯಾವ ಕಾಲಗಳಲ್ಲಿ ನಾಶಗೊಳಿಸಲ್ಪಡುವುದೋ ಆ ಕಾಲಗಳಲ್ಲೆಲ್ಲ ಆ ಧರ್ಮ ರಕ್ಷಣೆಗಾಗಿ ನನ್ನ ಅವತಾರವು ಆಗಿಯೇ ಆಗುವುದು. ಆದ್ದರಿಂದ ಚಿಂತೆಯನ್ನು ತೊರೆದು ಪೂರ್ವದಲ್ಲಿದ್ದ ಹಾಗೆಯೇ ಪ್ರಜೆಗಳನ್ನು ಸೃಷ್ಟಿ ಮಾಡು. ಅವನಿಗೆ ಈ ರೀತಿಯಾದಂತಹ, ಅಂದರೆ ಮಹಾವಿಷ್ಣುವು ನಾರಾಯಣನು ಆ ಬ್ರಹ್ಮನಿಗೆ ಈ ರೀತಿಯಾದಂತಹ ವರಗಳನ್ನು ಕೊಟ್ಟು ನಾನು ಅಂತರ್ಧಾನವನ್ನು ಹೊಂದಿದೆನು. ಅಲ್ಲದೆ ಅವನಿಗೆ ವರಗಳನ್ನು ಕೊಟ್ಟಂತೆಯೇ ನಾನು ಎಲ್ಲ ಕಾರ್ಯಗಳನ್ನು ಮಾಡಿದೆನು. ಎಲೈ ಮುನಿಯೇ, ನಾರದನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವುದು, ನನ್ನ ಶಕ್ತಿಗಳಿಂದ ಈಗಲೂ ಹಾಗೆಯೇ ಮಾಡುತ್ತೇನೆ, ಮುಂದೂ ಮಾಡುವೆನು. ಓ ಬ್ರಾಹ್ಮಣ, ಈ ರೀತಿಯಾಗಿ ಸರ್ವದೇಹಿಗಳಿಗೂ ಅಧೀಶ್ವರನಾಗಿರುವ ನನ್ನ ದರ್ಶನವು ದುರ್ಲಭವಾದುದು. ನಿನ್ನ ಏಕಾಂತ ಭಕ್ತಿಯಿಂದ ಅದು ನಿನಗೆ ದೊರೆತಿರುವುದು. ಎಲೈ ಮುನಿಶ್ರೇಷ್ಠನೇ, ನನ್ನಿಂದ ನಿನಗೆ ಇಷ್ಟವಾಗಿರುವ ವರವನ್ನು ಕೇಳಿಕೊ. ನಿನ್ನಲ್ಲಿ ನಾ ಬಹಳ ಪ್ರಸನ್ನನಾಗಿರುತ್ತೇನೆ. ನನ್ನ ದರ್ಶನವು
ಎಂದಿಗೂ ಫಲವಿಲ್ಲದುದು ಆಗುವುದಿಲ್ಲ. ಸ್ಕಂದನು ಹೇಳುತ್ತಾನೆ, ಎಲೈ ಮುನಿಯೇ, ಹೀಗೆ ನುಡಿದ ಭಗವಂತನ ಮಾತುಗಳನ್ನು ಆಲಿಸಿ ಮುನಿಶ್ರೇಷ್ಠನಾದ ನಾರದನು ತನ್ನನ್ನು ತಾನೇ ಧನ್ಯನೆಂದು ಭಾವಿಸಿಕೊಳ್ಳುತ್ತಾ ಆ ಪ್ರಭುವನ್ನು ಕುರಿತು ಇಂತೆಂದನು. ಎಲೈ ಸ್ವಾಮಿಯೇ, ನಿನ್ನ ದರ್ಶನದಿಂದಲೇ ನನ್ನ ಮನೋರಥವು ಸಂಪೂರ್ಣವಾಯಿತು. ಈ ನಿನ್ನ ದರ್ಶನ ಭಾಗ್ಯವು ಸರ್ವ ದೇಹಿಗಳಿಗೂ ದುರ್ಲಭವಾದುದೆಂದೇ ನಾನು ಭಾವಿಸುತ್ತೇನೆ. ಆದುದರಿಂದ ನಿನ್ನವರ ಮತ್ತು ಅಮೃತವಾದ ಈ ನಿನ್ನ ಧಾಮದ ಸಾಕ್ಷಾತ್ತಾದ ದರ್ಶನವೊಂದು ಹೊರತಾಗಿ ಬೇರೆ ಯಾವುದನ್ನು ಪಡೆಯಬೇಕೆಂಬ ಇಚ್ಛೆಯು ನನಗಿರುವುದಿಲ್ಲ. ಎಲೈ ಅಚ್ಯುತನೇ, ಸಂತುಷ್ಟನಾದ ನಿನ್ನಿಂದ ಪ್ರಾರ್ಥಿಸಿ ಪಡೆಯೋಣವೆಂದರೆ ಇದಕ್ಕಿಂತ ದುರ್ಲಭವಾದುದು ಬ್ರಹ್ಮಾಂಡ ಗೋಲಕದಲ್ಲಿಯೇ ಬೇರೆಲ್ಲಿಯೂ ಮತ್ತೊಂದು ಇರುವುದಿಲ್ಲ. ದೇವ ಸಂಬಂಧವಾದ ಮತ್ತು ಪಿತೃ ಸಂಬಂಧವಾದ ವೈದಿಕ ಕರ್ಮಗಳಿಂದಲೇ ಯಾವ ಲೋಕಾಂತರ ಸುಖವುಂಟಾಗುವುದೋ ಅದು ಕೂಡ ನಶ್ವರವಾದುದು. ಪ್ರಭುವೇ, ನಿನ್ನಿಂದ ಆ ಶ್ರೇಷ್ಠ ಸುಖವೊಂದಿಷ್ಟನ್ನು ನಾನು ಪಡೆಯ ಬಯಸುವುದಿಲ್ಲ. ವರದರಲ್ಲಿ ಶ್ರೇಷ್ಠನಾದ ನಿನ್ನಿಂದ ನನಗಿಷ್ಟವಾದ ಒಂದು ವರವನ್ನು ಮಾತ್ರ ಬೇಡಿಕೊಳ್ಳುತ್ತೇನೆ. ನಿನ್ನ ಮತ್ತು ನಿನ್ನ ಭಕ್ತರ ಗುಣಗಾನದಲ್ಲಿ ನನ್ನ ಬುದ್ಧಿಯು ಸದಾ ಅತ್ಯುತ್ಸುಕವಾಗಿರಲಿ, ನಿನ್ನಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತಿರಲಿ. ಸ್ಕಂದನು ಹೇಳುತ್ತಾನೆ, ನಾರದನು ಈ ರೀತಿ ಪ್ರಾರ್ಥಿಸಲು ಆ ಶ್ರೀಕೃಷ್ಣನು ಹಾಗೆಯೇ ಆಗಲೆಂದು ನುಡಿದು ಗಾನಕ್ಕೆ ಉಪಯುಕ್ತವಾದ ಮಹತಿ ವೀಣೆಯನ್ನಿತ್ತು ಮತ್ತೆ ಅವನಿಗೆ ಹೇಳಿದನು. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ದೇವರ್ಷಿಯೇ, ಈಗ ನೀನು ಇಲ್ಲಿಂದ ವಿಶಾಲವಾದ ಬದರಿ ಕ್ಷೇತ್ರಕ್ಕೆ ಹೋಗು. ಎಲೈ ಸುವೃತನೇ, ಅಲ್ಲಿ ಧರ್ಮಾತ್ಮಜನಾದ ನನ್ನನ್ನು ಭಕ್ತಿಯಿಂದ ಆರಾಧಿಸು. ನೀನು ನಿಷ್ಕಪಟವಾದ ಅಂತರಂಗವುಳ್ಳವನಾಗಿ ನನಗೆ ಏಕಾಂತ ಭಕ್ತನಾಗಿದ್ದೀಯೆ. ಆದುದರಿಂದ ನಿನ್ನ ತಂದೆಯಾದ ಬ್ರಹ್ಮನಿಗಿಂತಲೂ ನೀನೇ ಹೆಚ್ಚೆಂದು ನಾನು ತಿಳಿದಿದ್ದೇನೆ. ಎಲೈ ಮುನಿಯೇ, ನಾನು ಹೇಗಿದ್ದೇನೆಯೋ, ಯಾವ ರೂಪವುಳ್ಳವನಾಗಿರುವೆನೋ, ನನ್ನ ಮಹಿಮೆ ಎಷ್ಟೋ ಅದೆಲ್ಲವನ್ನು ನನ್ನ ಏಕಾಂತ ಭಕ್ತರು ತಿಳಿದಿರುವರು. ಸತ್ಪುರುಷರಾದ ಅವರು ತಮ್ಮ ಹೃದಯದಲ್ಲಿ ಚಿಂತಿಸತಕ್ಕವನು ನಾನೇ ಆಗಿದ್ದೇನೆ. ನನಗೂ ಅವರೇ ಚಿಂತ್ಯರಾಗಿದ್ದಾರೆ. ಅವರಿಗೆ ಇಷ್ಟವಾದುದು ನನಗಿಂತಲೂ ಬೇರೊಂದಿಲ್ಲ. ನನಗೆ ಅವರನ್ನುಳಿದು ಬೇರೊಂದು ಇಷ್ಟ ವಸ್ತುವಿಲ್ಲ. ಯಾವ ರೀತಿಯಲ್ಲಿ ಪತಿವ್ರತೆಯರಾದ ನಾರಿಯರು ತಮ್ಮ ಗುಣಗಳಿಂದ ಪತಿಯನ್ನು ವಶಪಡಿಸಿಕೊಳ್ಳುವರೋ ಅದೇ ರೀತಿಯಲ್ಲಿ ಭಕ್ತರು ನನ್ನನ್ನು ತಮ್ಮ ಗುಣಗಳಿಂದ ವಶಪಡಿಸಿಕೊಳ್ಳುತ್ತಾರೆ. ನಾನು ಲಕ್ಷ್ಮೀ ಸಮೇತನಾಗಿ ಪರಾಧೀನನಾಗುವವನಂತೆ ಅವರನ್ನು ಅನುಸರಿಸಿ ಹೋಗುತ್ತೇನೆ. ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅಲ್ಲಲ್ಲೆಲ್ಲ ನಾನು ಇರುವೆನು. ಭೂಮಿಯಲ್ಲಿ ಮೋಕ್ಷವನ್ನು ಬಯಸುವವರಿಗೆಲ್ಲ ಅವರ ಅಂದರೆ ಭಕ್ತರ ಸಂಘದಿಂದ ಮಾತ್ರವೇ ನನ್ನ ಪ್ರಾಪ್ತಿಯುಂಟಾಗುತ್ತದೆ. ಬೇರೆ ಯಾವ ಉಪಾಯದಿಂದಲೂ ಆಗಲಾರದು. ಎಲೈ ದೇವರ್ಷಿಯೇ, ಇದು ಸತ್ಯವೆಂದು ತಿಳಿದುಕೋ. ಮನುಷ್ಯರು ನನ್ನನ್ನೇ ಯಾವಾಗ ಶರಣು ಹೊಂದುವರೋ ಆಗಲೇ ಅವರು ಜೀವಬಂಧನಕಾರಿಯಾದ ಮಾಯೆಯಿಂದ ಬಿಡುಗಡೆ ಹೊಂದುತ್ತಾರೆ. ಯಾವುದೇ ಭಾವದಿಂದಲಾದರೂ ನನ್ನನ್ನು ಅನನ್ಯವಾಗಿ ಆಶ್ರಯಿಸಿರುವ ಪುರುಷನು ತನಗಿಷ್ಟವಾದ ಸುಖವನ್ನು ಪಡೆಯುತ್ತಾನೆ. ಬೇರೆಯವರಂತೆ ಸಂಸಾರವನ್ನು ಸೇರುವುದಿಲ್ಲ. ಸ್ಕಂದನು ಹೇಳುತ್ತಾನೆ, ಹೀಗೆ ನಾರದನು ಭಗವಂತನಿಂದ ಹೇಳಲ್ಪಟ್ಟವನಾಗಿ ತಾನು ಬಯಸಿದ ಅನುಗ್ರಹವನ್ನು ಪಡೆದುಕೊಂಡು ಆನಂದದಿಂದ ಕಣ್ಣೀರು ಸುರಿಸುತ್ತಾ ನಮಸ್ಕಾರ ಮಾಡಿ ಹಿಂದಿರುಗಿದನು. ಎಲೈ ದ್ವಿಜಶ್ರೇಷ್ಠನೇ, ವೀಣೆಯನ್ನು ನುಡಿಸುತ್ತಾ ಆ ಭಗವಂತನನ್ನು ಕುರಿತೇ ಗಾನ ಮಾಡುತ್ತಾ ಬಂದು ಅದೇ ಶ್ವೇತಮುಕ್ತನನ್ನೇ ಕಂಡನು. ಮೊದಲಿನಂತೆಯೇ ಆ ಶ್ವೇತಮುಕ್ತನು ಮುಂದೆ ನಡೆಯುತ್ತಿರಲು ತಾನು ಅವನನ್ನು ಹಿಂಬಾಲಿಸುತ್ತಾ ನಡೆದನು. ಅಯ್ಯ ಬ್ರಾಹ್ಮಣ, ಆ ನಾರದನು ಆ ಕೂಡಲೇ ಶ್ವೇತ ಮಹಾದ್ವೀಪವನ್ನು ಸೇರಿ ಅಲ್ಲಿನ ಶ್ವೇತಮುಕ್ತರಿಗೆ ಪ್ರಣಾಮ ಮಾಡಿ ಅಲ್ಲಿಂದ ಹಿಂದಿರುಗಿ ಹೊರಟು ಬಹು ಬೇಗನೆ ಮೇರುವಿಗೆ ಬಂದನು. ಬಳಿಕ ಮೇರು ಪರ್ವತದಿಂದ ಗಂಧಮಾದನ ಪರ್ವತಕ್ಕೆ ಪ್ರಯಾಣ ಮಾಡಿದನು. ವಿಶಾಲವಾದ ಬದರಿಯ ಸಮೀಪದಲ್ಲಿ ಆಕಾಶದಿಂದ ವೇಗವಾಗಿ ಬೇಗನೆ ಕೆಳಗಿಳಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಶ್ರೀ ವಾಸುದೇವಾವತಾರಾದಿ ಕಥನವೆಂಬ 18ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.